ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಡಿಫ್ರೆಂಟ್ ಆಗಿ ಕಾಣುವಂತಹ 2 ತರಹದ ಸೀರೆ ಕುಚ್ಚುಗಳನ್ನು ತೋರಿಸ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿ ಬರುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಪಲ್ಲು ಯಾವ ಕಲರ್ ಇರುತ್ತೋ ಅದೇ ಕಲರ್ದು ಕಾಟನ್ ಥ್ರೆಡ್ ಅನ್ನ ಒಂದು 4 ಎಳೆ ಈ ತರ ನಾರ್ಮಲ್ ನೀಡಲ್ಗೆ ಪೋಣಿಸಿಟ್ಕೊಳ್ಳಿ. ಲಾಸ್ಟ್ ಅಲ್ಲಿ ಈ ದಾರಕ್ಕೆ ಒಂದು ಗಂಟನ್ನ ಹಾಕಿ ಇಟ್ಕೋಬೇಕು. ನಾನಿಲ್ಲಿ ಈ ತರ ಫ್ಲವರ್ ಬೀಡ್ಸ್ಗಳನ್ನು ಬಳಸ್ತಾ ಇದ್ದೀನಿ ಫಸ್ಟ್ ಡಿಸೈನ್ಗೆ. ಹಾಗೆ ಮತ್ತೆ 3 mm ಇರುವಂತಹ ಬೀಡ್ಸ್, ಈ ತರ ರೌಂಡ್ ಬೀಡ್ಸ್ಗಳನ್ನು ತಗೊಂಡಿದ್ದೀನಿ. ಇವಾಗ ಡಿಸೈನ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಹಾಗೆ ನಾನು ಟಜಲ್ಸ್ಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೀರೆಗೆ ಮಾಡ್ತಾ ಇದ್ರೆ ಮೊದಲೇ ನೀವು ಮಾರ್ಕನ್ನು ಮಾಡಿಕೊಂಡು ಎಷ್ಟು ಬೇಕು ನೋಡಿಕೊಂಡು ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಈ ಥರ ಟಜಲ್ಸ್ಗಳನ್ನು ಯಾವ ಥರ ಮಾಡಬೇಕಂತ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಕಳಿಸ್ಕೊಡ್ತೀನಿ. ಇಲ್ಲಾಂದರೆ ಲಾಸ್ಟಲ್ಲಿ ವಿಡಿಯೋ ಎಂಡ್ ಆಗುವಾಗ ವಿಡಿಯೋನ ಹಾಕಿರ್ತೀನಿ, ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ಇವಾಗ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮೊದಲು ನೋಡಿ, ಈ ಥರ ಕಾಟನ್ ಥ್ರೆಡ್ಡಿಂದ ಸೀರೆಗೆ ಲಾಕ್ ಮಾಡ್ಕೊಳ್ಳಿ. ಬಿಚ್ಕೊಳ್ದೆ ಇರೋ ಥರ ಲಾಕನ್ನು ಮಾಡ್ಕೋಬೇಕು. ನೋಡಿ, ಈ ತರ ಲಾಕ್ ಮಾಡ್ಕೊಂಡ್ಮೇಲೆ ಇವಾಗ ಬೀಡ್ಗಳನ್ನು ಪೋಣಿಸ್ಕೋಬೇಕು. ಮೊದಲು 3 mm ಇರುವಂತಹ ಬೀಡು, ಅದಾದ್ಮೇಲೆ ಒಂದು ಫ್ಲವರ್ ಬೀಡು, ಅದಾದ್ಮೇಲೆ 4 ಚಿಕ್ಕ ಬೀಡ್ಗಳನ್ನು ಪೋಣಿಸ್ಕೋತೀನಿ ನಾನು. ಸ್ಟಾರ್ಟಿಂಗ್ ಅಲ್ಲಿ 1 ಬೀಡು, ಅದಾದ್ಮೇಲೆ ಈ ತರ ನೋಡಿ ಇಷ್ಟು ಬೀಡ್ಗಳನ್ನು ಒಟ್ಟಿಗೆ ಪೋಣಿಸ್ಕೋತೀನಿ. ಇವಾಗ ರೆಡಿ ಮಾಡ್ಕೊಂಡಿರುವಂತಹ ಟಜಲ್ ಅನ್ನ ಇದಕ್ಕೆ ಹಾಕಬೇಕು. ಈ ಟಜಲ್ ಬಂದು 130 ಇದೆ. ನಿಮ್ಗೆ ಇನ್ನೂ ದಪ್ಪ ಬೇಕಿದ್ರೆ ದಪ್ಪ ಕೂಡ ನೀವು ಮಾಡ್ಕೋಬಹುದು. ಒಂದ್ ವೇಳೆ ಇದಕ್ಕಿಂತ ತೆಳ್ಳಗ್ ಬೇಕಂದ್ರೂ ಕೂಡ ನೀವು ಮಾಡ್ಕೋಬಹುದು. ಓಕೆ, ಟಜಲ್ ಅನ್ನ ಆಡ್ ಮಾಡ್ಕೊಂಡ್ಮೇಲೆ ಮತ್ತೆ 3 ಬೀಡ್ಸ್ ಗಳನ್ನ ಹಾಕ್ಬೇಕು, ಚಿಕ್ಕ ಬೀಡ್ಸ್. ಈ 3 ಬೀಡ್ಸ್ ಗಳನ್ನ ಹಾಕಿದ್ಮೇಲೆ ನೋಡಿ ಇಷ್ಟು ಬಂತಲ್ಲ. ಇವಾಗ ಈ 3 ಬೀಡ್ಗಳನ್ನ ಸ್ಕಿಪ್ ಮಾಡಿ ಇಲ್ಲಿಂದ ಮೇಲ್ಗಡೆ ತಗೊಂಡೋಗಿ. ಈ 3 ಬೀಡಿಂದ ನೋಡಿ ಈ ತರ ಕಾಣಿಸುತ್ತೆ. ಇವಾಗ ಬ್ಯಾಕ್ ಸೈಡ್ ತಗೊಂಡೋಗಿ ನೀಡಲು ಒಂದ್ಸಲ ಈ ತರ ಲಾಕ್ ಮಾಡ್ಕೋತೀನಿ. ಇಲ್ಲಿ ಮೇಲ್ಗಡೆ ಈ ತರ ಲಾಕ್ ಮಾಡ್ಕೊಂಡ್ಮೇಲೆ ಈ ಬೀಡಿಂದ ಮೇಲ್ಗಡೆಯಿಂದ ಮತ್ತೆ ನೀಡಲು ಕೆಳಗಡೆ ತಗೊಂಡು ಬನ್ನಿ. ಮೇಲ್ಗಡೆ ಇರುವಂತಹ 2 ಬೀಡಿಂದ ಇವಾಗ ಈ ಥ್ರೆಡ್ ಅನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಕ್ರೋಶ ಕುಚ್ಚು ಬರಲ್ಲ ಅನ್ನೋರು ಈ ತರ ಡಿಸೈನ್ಸ್ ಗಳನ್ನ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿ ಬರುತ್ತೆ. ಪಕ್ಕದಲ್ಲೇ ಈ ತರ ಹೆಬ್ಬೆಟ್ಟಿಂದ ಡಿಸ್ಟೆನ್ಸ್ ತಗೊಂಡು ಮತ್ತೆ ಇಲ್ಲಿ ಲಾಕ್ ಅನ್ನ ಮಾಡ್ಕೋತೀನಿ. ಇಲ್ಲೂ ಕೂಡ ಅಷ್ಟೇ ನೀಟಾಗಿ ಬಿಚ್ಕೊಳ್ದೆ ಇರೋ ರೀತಿ ಲಾಕ್ ಅನ್ನ ಮಾಡ್ಕೊಳ್ಳಿ. ಈ ತರ ಲಾಕ್ ಮಾಡ್ಕೊಂಡ್ಮೇಲೆ ಸ್ಟಾರ್ಟಿಂಗ್ ಅಲ್ಲಿ 1 ಬೀಡನ್ನ ಹಾಕ್ತೀನಿ, ಅದಾದ್ಮೇಲೆ ಒಂದು ಫ್ಲವರ್ ಬೀಡು, ಅದಾದ್ಮೇಲೆ 4 ಬೀಡ್ಸು. ತುಂಬಾ ಸಿಂಪಲ್ ಆಗಿದೆ, ಕ್ರೋಶ ಬರಲ್ಲ ಅನ್ನೋರು ತುಂಬಾನೇ ಗ್ರ್ಯಾಂಡ್ ಆಗಿ ಹಾಕೋಬಹುದು ಈ ತರ ಡಿಸೈನ್ಸ್ ಗಳನ್ನ. ಈ ತರ ಬೀಡ್ಸ್ ಗಳನ್ನ ಹಾಕಿದ್ಮೇಲೆ ಟಜಲ್ ಅನ್ನ ಆಡ್ ಮಾಡ್ಕೋಬೇಕು. ಡಿಫ್ರೆಂಟ್ ತಗೊಂಡಿದ್ದೀನಿ ಕಲರು. ಇವಾಗ 3 ಬೀಡ್ಗಳನ್ನ ಹಾಕಬೇಕು. 3 ಬೀಡ್ಸ್ ಗಳನ್ನ ಹಾಕಿದ್ಮೇಲೆ ಕೆಳಗಡೆ ಇರುವಂತಹ ಈ 3 ಬೀಡ್ಗಳನ್ನ ಸ್ಕಿಪ್ ಮಾಡಿಕೊಂಡು ಮೇಲ್ಗಡೆ ಇರುವಂತಹ 3 ಬೀಡಿಂದ ಕೆಳಗಡೆಯಿಂದ ಸೂಜಿಯನ್ನ ಮೇಲ್ ತಗೊಂಡೋಗಿ. ಇವಾಗ ಬ್ಯಾಕ್ ಸೈಡ್ ಚುಚ್ಕೊಳ್ಳಿ ಈ ತರ. ಇವಾಗ ಈ ತರ ಒಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡ್ಮೇಲೆ ಮೇಲ್ಗಡೆಯಿಂದ 2 ಬೀಡ್ಗಳಿಂದ
ದಾರವನ್ನ ಕೆಳಗಡೆ ತರಬೇಕು. ತಂದು ಥ್ರೆಡನ್ನು ಕಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ತರ ನೀವು ಸೀರೆ ಪೂರ್ತಿ ಮಾಡ್ಕೊಳ್ಳಿ, ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಈ ತರ ಹ್ಯಾಂಗಿಂಗ್ಸ್ ತರ ಬರುತ್ತೆ. ಇದು ಈ ಕಡೆನೂ ಹಾಕ್ಬೋದು, ಈ ಕಡೆನೂ ಹಾಕ್ಬೋದು. ಯಾವ ತರ ಹಾಕಿದ್ರು ಕೂಡ ಚೆನ್ನಾಗೇ ಕಾಣಿಸುತ್ತೆ. ಯಾಕಂದ್ರೆ ಉಲ್ಟಾ ಆಗುತ್ತಲ್ಲ, ಈ ತರ ನಾವು ಸೆರಗನ್ನ ಫೋಲ್ಡ್ ಮಾಡಿ ಹಾಕೊಂಡಾಗ ಯಾವ ತರ ಹಾಕಿದ್ರು ಚೆನ್ನಾಗೇ ಕಾಣಿಸುತ್ತೆ. ಹಾಗೆ ಸೀರೆಗೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಕ್ರೋಶಾ ಬೇಡ ಅನ್ನೋರು ಈ ತರ ಡಿಸೈನ್ಸ್ ಗಳನ್ನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಸೆಕೆಂಡ್ ಡಿಸೈನ್ ಅನ್ನ ನೋಡೋಣ. ಇದಕ್ಕೂ ಕೂಡ 4 ಎಳೆ ಕಾಟನ್ ಥ್ರೆಡ್ ತಗೊಂಡಿದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ ಈ ತರ ಲಾಕ್ ಮಾಡ್ಕೋಬೇಕು. ಈ ತರ ಲಾಕ್ ಮಾಡ್ಕೊಂಡ್ಮೇಲೆ ಈ ತರ ಬೀಡ್ಸ್ ಗಳನ್ನ ತಗೊಂಡಿದ್ದೀನಿ, ಮೀಡಿಯಂ ಸೈಜ್ ಬೀಡ್ಸ್. 2 ಬೀಡ್ಗಳನ್ನ ಹಾಕ್ತೀನಿ. ಅದಾದ್ಮೇಲೆ ಈ ತರ ಟಜಲ್ಸ್ ಗಳನ್ನ ನಾನು ಸ್ವಲ್ಪ ಉದ್ದವಾಗಿ ಮಾಡ್ಕೊಂಡಿದ್ದೀನಿ. ಶಾರ್ಟ್ ಬೇಕಿದ್ರೆ ಶಾರ್ಟ್ಸ್ ಕೂಡ ನೀವು ಮಾಡ್ಕೋಬಹುದು, ಅಂದ್ರೆ ಶಾರ್ಟ್ ಆಗಿ ಮಾಡ್ಕೋಬಹುದು. ಇವಾಗ ಟಜಲ್ ಅನ್ನ ಹಾಕ್ತಾ ಇದ್ದೀನಿ. 2 ಬೀಡ್ಗಳನ್ನ ಪೋಣಿಸಿದ ಮೇಲೆ ಟಜಲ್ ಅನ್ನ ಆಡ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಮತ್ತೆ ಒಂದು ಸೇಮ್ ಬೀಡ್ ಅನ್ನ ಹಾಕ್ತೀನಿ. ಮೊದಲು 2 ಬೀಡ್ ಹಾಕಬೇಕು, ಅದಾದ್ಮೇಲೆ ಒಂದೇ ಬೀಡು. ಇವಾಗ ಕೆಳಗಡೆ ಇರುವಂತಹ ಬೀಡನ್ನ ಬಿಟ್ಟು ಮೇಲ್ಗಡೆ ಇರುವಂತಹ ಬೀಡಿಗೆ ಸೂಜಿಯನ್ನ ಕೆಳಗಡೆಯಿಂದ ತಗೊಂಡೋಗಿ. ನೋಡಿ ಈ ತರ ಬರುತ್ತೆ ಡಿಸೈನ್. ಮೇಲ್ಗಡೆ ಬೀಡ್ಸ್ಗಳು ಟ್ರಯಾಂಗಲ್ ಶೇಪ್ ಅಲ್ಲಿ ಕಾಣಿಸುತ್ತೆ. ಇವಾಗ ಇದನ್ನ ಈ ತರ ಮೇಲ್ಗಡೆಯಿಂದ ಚುಚ್ಕೊಳ್ಳಿ. ಅದಾದ್ಮೇಲೆ ಇಲ್ಲಿ ಒಂದ್ಸಲ ಈ ತರ ಲಾಕ್ ಅನ್ನ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಈ ಬೀಡಿಂದ ಅಥವಾ 2 ಬೀಡಿಂದ ಈ ತರ ದಾರವನ್ನ ಹೊರಗಡೆ ತೆಗೆದು ಕಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ತರ ಉದ್ದವಾಗಿ ಕುಚ್ಚು ಬೇಕು ಅನ್ನೋರು ಈ ತರ ಟ್ರೈ ಮಾಡಿ. ಇದೇ ಡಿಸೈನ್ ಅನ್ನ ನೀವು ಕುಚ್ಚು ಶಾರ್ಟ್ ಆಗಿ ಕಟ್ ಮಾಡ್ಕೊಂಡು ಕೂಡ ಮಾಡ್ಕೋಬಹುದು. ಹತ್ರ ಬೇಕಿದ್ರೆ ಹತ್ರ ಬಿಟ್ಕೊಳ್ಳಿ, ದೂರ ಅಂದ್ರೆ ದೂರ. ನೀವು 1 ಇಂಚ್ಗೆ ಒಂದು ಹಾಕಿದ್ರು ಕೂಡ ಚೆನ್ನಾಗಿ ಕಾಣಿಸುತ್ತೆ ಸೀರೆಗೆ. ಈ ತರ ನಾನು ಒಂದು ಹೆಬ್ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ ಮೊದಲು 2 ಬೀಡ್ಗಳನ್ನ ಪೋಣಿಸ್ಕೊತೀನಿ. ನೆಕ್ಸ್ಟ್ ಇದಕ್ಕೆ ನಾನು ಟಜಲ್ ಅನ್ನ ಹಾಕ್ತಾ ಇದ್ದೀನಿ. ಸೀರೆಯ ಕಲರ್ ಕಾಂಬಿನೇಷನ್ ನೋಡಿ ಟಜಲ್ಸ್ ಗಳನ್ನ ರೆಡಿ ಮಾಡ್ಕೊಳ್ಳಿ. ಮತ್ತೆ ಒಂದು ಬೀಡನ್ನ ಹಾಕಿ ಒಂದು ಬೀಡ್ ಸ್ಕಿಪ್ ಮಾಡಿಕೊಂಡು ಕೆಳಗಡೆದು ಮೇಲ್ಗಡೆ ಇರುವಂತಹ ಬೀಡ್ಗೆ ಮಾತ್ರ ಕೆಳಗಡೆಯಿಂದ ಸೂಜಿಯನ್ನ ಈ ತರ ತಗೊಂಡೋಗಿ. ಇವಾಗ ಮೇಲ್ಗಡೆಯಿಂದ ಈ ತರ ಚುಚ್ಕೊಂಡು ಕೆಳಗಡೆ ತಂದು ಒಂದು ಲಾಕ್ ಮಾಡ್ಕೋಬೇಕು. ಅದಾದ್ಮೇಲೆ ಒಂದು 2 ಬೀಡಿಂದ ಹೊರಗಡೆ ತೆಗೆದು ಥ್ರೆಡ್ ಅನ್ನ ಕಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸಿಂಪಲ್ ಆಗಿ ಹಾಕೋಬಹುದು. ಕ್ರೋಶಾ ಬರಲ್ಲ ಅಂದ್ರೂ ನೀವು ಗ್ರ್ಯಾಂಡ್ ಆಗಿ ಕುಚ್ಚುಗಳನ್ನ ಮಾಡ್ಕೋಬಹುದು. ಇವತ್ತು ತೋರಿಸಿರುವಂತಹ ಈ 2 ಡಿಸೈನ್ಗಳು ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.